ಓಕೆ ಸ್ನೇಹಿತರೆ, ಆ್ಯಕ್ಚುಲಿ ಲಾಸ್ಟ್ ವೀಡಿಯೋದ ಮಾಡಿದ್ವಿ ಈ ಲೂನಾ ಅಂದರೆ ಎಲೆಕ್ಟ್ರಿಕ್ ಲೂನಾ. ಅದರಲ್ಲಿ ಕೆಲವೊಂದು ಡೌಟ್ಸ್ ಕೇಳಿದರೆ ಆ ಡೌಟ್ಸ್ನ ಕ್ಲಾರಿಫೈ ಮಾಡ್ತೀನಿ. ನೋಡಿ ಇದೇ ವಿಡಿಯೋ ನೀವು ಲಾಸ್ಟ್ ನೋಡಿದಿಲ್ಲ. ಸೊ ಬನ್ನಿ ಗಾಡಿ ಹತ್ರ ಹೋಗೋಣ. ಈಗೇನು ನೀವು ನೋಡ್ತಾ ಇದ್ರೋ ಎಲೆಕ್ಟ್ರಿಕ್ ಲೂನಾ, ಈ ಲೂನಾ ಆ್ಯಕ್ಚುಲಿ ನೀವು ಇದು ನೋಡಿದ ತಕ್ಷಣ ನಿಮಗೆ ನೆನಪಾಗ್ಬೋದು, ಇವ್ರದ್ದೇ ಒಂದು ಮುಂಚೆ ಪೆಟ್ರೋಲ್ ವೆಹಿಕಲ್ ಇತ್ತು, ಅಂದರೆ ಲೂನಾ ಗಾಡಿ ಅಂತ. ಸೊ ಆ್ಯಕ್ಚುಲಿ ಹಿಂಗೆ ತುಣಿಯೋದು, ಏನಾದರೂ ಇಂಜಿನ್ ಸ್ಟಾಪ್ ಆಯಿತು ಅಂದರೆ ತುಳ್ಕೊಂಡು ಸೈಕಲ್ ಥರ ಹೋಗೋದಿತ್ತು. ಸೊ ಅದು ನೆನಪಾಗುತ್ತೆ. ಹಳೆಯ ಗಾಡಿ, ದೊಡ್ಡಣ್ಣವರು ಒಂದು ಸಿನಿಮಾದಲ್ಲೆಲ್ಲ ಯೂಸ್ ಮಾಡಿರ್ತಾರೆ. ಸೊ ಲೂನಾ ತೊಳ್ಕೊಂಡು ಹೋಗೋಂಥದ್ದು, ಯಾಕೆ ತುಂಬ ಲೋಡ್ ತೊಗೊಳಿಲ್ಲ ಅಪ್ಪಲ್ಲಿ ಅಂದರೆ ಬೇಕಾದ್ರೆ ಸಪೋರ್ಟಿಗೆ ತೊಳಿಬೋದಿತ್ತು. ಸೊ ಆ ಥರ ಒಂದು ಲೂನಾ ಗಾಡಿನ ನೋಡಿದ್ರಿ, ಪೆಟ್ರೋಲ್ ಗಾಡಿ. ಸೊ ಅದೇ ಥರ ಲುಕ್ಕಲ್ಲಿದೆ ನೋಡಿ, ಅದಕ್ಕಿಂತ ಸ್ವಲ್ಪ ಹೆವಿನೇ ಇದೆ, ಬಟ್ ಲುಕ್ ಮಾತ್ರ ಸೇಮ್ ಅದೇ ಹಳೆ ಏನು ಲೂನಾ ಇತ್ತು ಅದೇ ಥರನೇ ಇದೆ. ಸೊ ಈ ಲೂನಾ ಅಂತ ಕೈನೆಟಿಕ್ ಕಂಪ್ನಿಯವ್ರದ್ದು. ನೀವೇನು ಮುಂಚೆ ಎಲ್ಲ ನೋಡ್ತಾ ಇದ್ರು ಸ್ಪೋಕ್ಸ್ದೇನೆ, ಮತ್ತು ವೀಲ್ ಸೈಜ್ ಅಷ್ಟೇ ತುಂಬ ದೊಡ್ಡ ಸೈಜ್ ಇದೆ. ಅಂದರೆ ವೀಲ್ ಸೈಜ್ ನೋಡ್ಬೋದು, ನಿಮಗೆ 16 ಇಂಚಸ್ ವೀಲ್ ಸೈಜ್ ಬರುತ್ತೆ. ವೀಲ್ ಸೈಜ್ ದೊಡ್ಡದಿದೆ. ಸೊ ಇದು ದೊಡ್ಡದಿರೋದ್ರಿಂದ ಏನಪ್ಪ ಅಂದರೆ ಸೊ ಮೈಲೇಜ್ ಜಾಸ್ತಿ ಆಗುತ್ತೆ, ಅದ್ರ ಜೊತೆಗೆ ಗಾಡಿ ಸ್ಕಿಡ್ ಆಗಲ್ಲ ಮತ್ತು ಆಫ್ ರೋಡಿಂಗ್ ಎಲ್ಲ ಮಾಡ್ಬೋದು. ಇನ್ನು ನೀವು ಫ್ರಂಟು 150 mm ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ. ಸೊ ತುಂಬ ಹೆವಿ ಇರೋದ್ರಿಂದ ನಿಮಗೆ ತುಂಬ ಸಸ್ಪೆನ್ಷನ್ ಜಾಸ್ತಿ ಆಡೋದ್ರಿಂದ ಆಫ್ ರೋಡಿಂಗು ಮತ್ತು ಅಪ್ ಆ್ಯಂಡ್ ಡೌನ್ ಎಲ್ಲ ಮಾಡ್ಬೋದು. ಎಸ್ಪೆಷಲಿ ಈ ಗಾಡಿ ಸಿಟಿಗೂ ಯೂಸ್ ಆಗುತ್ತೆ, ಅದ್ರ ಜೊತೆಗೆ ಹಳ್ಳಿಗೂ ಯೂಸ್ ಆಗುತ್ತೆ. ಹಳ್ಳಿನಲ್ಲಿ ಏನಾದರೂ ನೀವು ತೋಟಕ್ಕೆಲ್ಲ ಹೋದಾಗ, ಸೊ ತೋಟದಲ್ಲಿ ಎಲ್ಲ ಲೆವೆಲಿಗೆ ಇರಲ್ಲ, ನಿಮಗೆ ಟಾರ್ ರೋಡ್ ಮಾಡಿಸ್ಕೊಟ್ಟಿರಲ್ಲ ತೋಟದಲ್ಲಿ ಯಾರೂ. ತೋಟದಲ್ಲಿ ಹಳ್ಳ ಗುಡ್ಡ ಇದ್ದೇ ಇರುತ್ತೆ. ಸೊ ಆ ಹಳ್ಳ ಗುಡ್ಡನ ಓಡಿಸ್ಕೊಂಡು ಹೋಗಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ಫುಟ್ ಬೋರ್ಡು, ಸೊ ಫುಟ್ ಬೋರ್ಡು ಇದನ್ನು ಫುಟ್ ಬೋರ್ಡ್ ಅಂತನಾದ್ರು ಕನ್ಸಿಡರ್ ಮಾಡಿ, ಅಥವಾ ಲಗೇಜು ಜಾಗ ಅಂತಲೂ ಕನ್ಸಿಡರ್ ಮಾಡಿ. ಏಕೆಂದರೆ ಇಲ್ಲಿ ಹಳ್ಳಿನಲ್ಲಿ ಯೂಸ್ ಮಾಡಬೇಕಾದ್ರೆ ನಿಮಗೆ ಮುಂದುಗಡೆ ಬೂಸ ಮತ್ತು ಏನಾದರೂ ದನಿಗೆ ಮೇವು, ದನಿಗೆ ಬೇಕಾದಂತಹ ಫುಡ್ಡು ಏನು ಬೇಕಾದ್ರೂ ತೊಗೊಂಡೋಗ್ಬೋದು, ಕ್ಯಾರಿ ಮಾಡ್ಬೋದು. ಅಥವಾ ಸಿಲಿಂಡರ್ ಕ್ಯಾರಿ ಮಾಡ್ತೀರಾ, ಸಿಲಿಂಡರ್ ಕ್ಯಾರಿ ಮಾಡ್ಬೋದು. ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡಿದ್ರೆ ಸಿಲಿಂಡರ್ನ ಕ್ಯಾರಿ ಮಾಡ್ಬೋದು. ಸೊ ಆ ಥರ, ಯಾಕೆಂದರೆ ಹೆವಿ ಇದೆ ಮೆಟಲ್. ಸೊ ಮೆಟಲಲ್ಲಿ ಹೆವಿ ಇರೋದ್ರಿಂದ ಸೊ ಏನು ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಇನ್ನು ಮಾಮೂಲಿ ರೈಡರ್ ಫುಟ್ ರೆಸ್ಟ್ ಇದು ರೈಡರ್ಗೆ, ಎಸ್ಪೆಷಲಿ ಲೇಡೀಸ್ ಕೂತ್ಕೊಳ್ಳೋದಾದರೆ ನಿಮಗೆ ಲೇಡೀಸ್ ಫುಟ್ ರೆಸ್ಟ್ ಆಗುತ್ತೆ, ಅಥವಾ ಪಿಲಿಯನ್ ರೈಡರು. ಸೊ 2 ಸೈಡ್ ಕೂತ್ಕೊಳ್ಳೋರಿಗೆ, 2 ಸೈಡ್ ಕೂತ್ಕೊಳ್ಳೋರಿಗೂ ಫುಟ್ ರೆಸ್ಟು. ಇನ್ನು ಎಸ್ಪೆಷಲಿ ನಿಮಗೆ ಸ್ಯಾರಿ ಗಾಡಿ ಇರುತ್ತೆ, ನಾರ್ಮಲಿ ನಿಮ್ಮ ಸ್ಕೂಟ್ರಿಗೆ ಏನು ಸಿಗುತ್ತೋ ಅದೇ ಥರ 17 ಇಂಚಸ್ 16 ಇಂಚಸ್ ವೀಲ್ ಸೈಜು. ಇನ್ನೊಂದು ಇದರಲ್ಲಿ ಏನಪ್ಪ ಅಂತಂದರೆ ಮೋಟ್ರು ನೀವು ಯೂಶ್ವಲಿ ನೋಡ್ಬೋದು, BLDC ಅಪ್ ಮೋಟ್ರು ಕೆಲವೊಂದು ಗಾಡಿನಲ್ಲಿದೆ. ಸೊ ಆದರೆ ಇದರಲ್ಲಿ ಮಿಡ್ ಡ್ರೈವ್ ಮೋಟ್ರು, ಅಂದರೆ ಮೋಟ್ರು ಬಂದು ಮಿಡಲಲ್ಲಿದೆ. ಸೊ ನೀವು ಇಲ್ಲಿ ನೋಡ್ಬೋದು, ನಿಮಗೆ ಕಾಣಿಸುತ್ತೆ ಮೋಟ್ರು ಬಂದು ಮಿಡಲಲ್ಲಿದೆ, ಇಲ್ಲಿ ಮೋಟ್ರ್ ಇರುತ್ತೆ. ಸೊ ಅಲ್ಲಿಂದ ಇಲ್ಲಿಗೆ ಚೈನ್ನ ಕನೆಕ್ಟ್ ಮಾಡಿರ್ತಾರೆ, ಚೈನ್ ಡ್ರೈವನ್ನು. ಮತ್ತು ಬೆಲ್ಟ್ ಇದ್ದರೆ ಎಸ್ಪೆಷಲಿ ಬೆಲ್ಟ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಇದಕ್ಕೆ ನಿಮಗೆ ಆ ಪ್ರಾಬ್ಲಮೇ ಬರೋದಿಲ್ಲ. ಬೆಲ್ಟ್ ಕಟ್ಟಾಗುವಂಥದ್ದಾಗಲಿ, ಅರ್ಧಕ್ಕೆ ನಿಂತೋಗೋದಾಗಲಿ, ಇದು ಯಾವುದೂ ನಿಮಗೆ ಸಮಸ್ಯೆ ಬರೋದಿಲ್ಲ. ನಿಮಗೆ ಹಿಂದ್ಗಡೆ ನಿಮಗೆ ಕಾಯಿಲ್ ಸಸ್ಪೆನ್ಷನು, ಸೊ ಹೆವಿ ಸಸ್ಪೆನ್ಷನ್ ಇದೆ ನಾರ್ಮಲಿಗೆ, ಯಾಕೆಂದರೆ ಇದು ಎಸ್ಪೆಷಲಿ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡೋದ್ರಿಂದ ಹೆವಿ ಸಸ್ಪೆನ್ಷನ್ ಇದೆ. ಸೊ ಇನ್ನೊಂದೇನೆಂದರೆ ಇದು ಸಿಂಗಲ್ ಸೀಟ್ ಅಲ್ಲ, ಡ್ಯುಯಲ್ ಸೀಟು, 2 ಸೀಟು ಅಟ್ಯಾಚ್ ಇರುತ್ತೆ. ಇದು ಏನಕ್ಕಪ್ಪ ಅಂತಂದರೆ, ನೀವು ಸಪೋಸು ನೀವೊಬ್ಬರು ಡ್ರೈವ್ ಮಾಡಿಕೊಂಡು ಹಿಂದ್ಗಡೆ ಏನಾದರೂ ಲಗೇಜ್ನ ಕ್ಯಾರಿ ಮಾಡಬೇಕು ಅಂತಂದರೆ ಈ ಸೀಟ್ನ ರಿಮೂವ್ ಮಾಡ್ಬೋದು. ಇಲ್ಲ ಕುತ್ಕೊಂಡು ಹೋಗ್ಬೋದು, ಇಲ್ಲ ಇದು ಸೀಟ್ನ ರಿಮೂವ್ ಮಾಡಿದ್ರೆ ಲಗೇಜ್ನ ಕ್ಯಾರಿ ಮಾಡ್ಬೋದು. ಸೊ ಆ ಪರ್ಪಸ್ಗೋಸ್ಕರ ನಿಮಗೆ ಡ್ಯುಯಲ್ ಸೀಟು 2 ಸೀಟ್ನ ಕೊಟ್ಟಿದ್ದಾರೆ. ನಿಮಗೆ ಫ್ರಂಟ್ ನೋಡ್ತಾ ಇದ್ರಲ್ಲ, ಓಪನ್ ಮಾಡೋದು. ಸೊ ನಿಮಗೆ ಫ್ರಂಟಲ್ಲಿ ಬಂದರೆ ನೀವು ಏನು ನೋಡ್ತಾ ಇದ್ರೋ ಇದು ಬ್ಯಾಟ್ರಿ ಎಷ್ಟಿದೆ ಅನ್ನೋದನ್ನು ತೋರಿಸುತ್ತೆ. ಬ್ಯಾಟ್ರಿ ಫುಲ್ ಇದೆಯಾ ಇಲ್ವಾ ಅಂತ. ಇದು ಟ್ರಿಪ್ಪು, ಎಷ್ಟು ಕಿಲೋಮೀಟ್ರ್ ಓಡಿದ್ವಿ ಅಂತ ಟ್ರಿಪ್ನ ಮಾಡ್ಕೋಬೋದು. ಇನ್ನು ಈ ಥರ ಇದ್ದರೆ ರೆಡಿ, ಸ್ಟಾರ್ಟ್ ಆಗಿದೆ ಇಲ್ವಾ ಅಂತ. ಗಾಡಿ ಸ್ಟಾರ್ಟ್ ಆಗುತ್ತೆ ನೋಡಿ. ಫಸ್ಟ್ ಮೋಡು, ಸೆಕೆಂಡ್ ಮೋಡು, ಸೊ ಈ ಥರ ನಿಮಗಿಲ್ಲಿ ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ರೇಂಜ್ನ ತೋರಿಸುತ್ತೆ. ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಬ್ರ್ಯಾಂಡಿಂಗ್ ಇದೆ, ಈ ಲೂನಾ ಅಂತ ಬ್ರ್ಯಾಂಡಿಂಗ್ ಇದಿದೆ, ನೇಮ್ ಇದೆ. ಅದ್ರ ಜೊತೆಗೆ ನಿಮಗೆ ನಾರ್ಮಲಿ ಏನು ಮುಂಚೆ ಗಾಡಿ ಬರ್ತಾಯಿತ್ತು, ಇವನ್ನು ಗೇರ್ ಗಾಡಿಗಳು ಬರುತ್ತಲ್ಲ 2 ವೀಲರು, ಸೇಮ್ ಅದೇ ಥರನೇ ಇರುತ್ತೆ. ಆ್ಯಕ್ಚುಲಿ ಇದು ಸ್ಕೂಟಿ ಥರ ಇರೋದಿಲ್ಲ. ಇನ್ನೊಂದರೆ ನಿಮಗೆ ಲಗೇಜ್ನ ಕ್ಯಾರಿ ಮಾಡಬೇಕು, ಸ್ಮಾಲ್ ಥಿಂಗ್ಸು, ತರಕಾರಿಗಳನ್ನ ಕ್ಯಾರಿ ಮಾಡಬೇಕು ಅಂದರೆ ಇದು ಒಂದು ಉಕ್ ಥರ ಇದೆ. ಇದರಲ್ಲಿ ನಿಮಗೆ ಸ್ವಲ್ಪ ಪ್ಲಾಸ್ಟಿಕ್ ಕವರ್ಲಿ ಏನು ಕ್ಯಾರಿ ಮಾಡ್ಬೋದು, ಅದನ್ನೆಲ್ಲ ಕ್ಯಾರಿ ಮಾಡ್ಬೋದು, ಅಥವಾ ಇದ್ರ ಮೇಲೆ ಇಟ್ಟು ಅದನ್ನು ಇಲ್ಲಿ ಲಾಕ್ ಮಾಡ್ಬೋದು. ನೀವು ಬ್ಯಾಗ್ನ ಕ್ಯಾರಿ ಮಾಡ್ಬೋದು, ಲಾಕ್ ಮಾಡ್ಬೋದು. ಇನ್ನು ಇದರ ಬ್ಯಾಟ್ರಿ ಎಷ್ಟಪ್ಪ ಅಂದರೆ 2.5 kW ಬ್ಯಾಟ್ರಿ ಇರುತ್ತೆ. ಸೊ ಬ್ಯಾಟ್ರಿ ಮತ್ತು ಮೈಲೇಜು ಇದನ್ನು ತಿಳ್ಕೊಳ್ಳೋಣ ಅವ್ರನ್ನ. ಓಕೆ, ಲಾಸ್ಟ್ ಬ್ಯಾಟ್ರಿ ಹೇಳಿದ್ದೀನ ಕಟ್ ಮಾಡಿ. ಓಕೆ, ಸೊ ನೋಡಿ ಇವಾಗ ಬ್ಯಾಟ್ರಿ ಎಲ್ಲಿ ಮೌಂಟ್ ಆಗಿರುತ್ತಪ್ಪ ಅಂತಂದರೆ ಇಲ್ಲಿ ಬ್ಯಾಟ್ರಿ ನಿಮಗೆ ಮೌಂಟ್ ಆಗಿರುತ್ತೆ. 2.3 kW ಬ್ಯಾಟ್ರಿ ಇರುತ್ತೆ ನಿಮಗೆ, ಲಿಥಿಯಂ ಅಯಾನ್ ಬ್ಯಾಟ್ರಿ. ಎಸ್ಪೆಷಲಿ ಬ್ಯಾಟ್ರಿ ಮತ್ತು ಏನು ಕಂಟ್ರೋಲರ್ ಏನಿರುತ್ತೆ
ಇದು IP67 ರೇಟೆಡ್ ಇರುತ್ತೆ. ಯಾಕೆಂದರೆ ನಿಮಗೆ IP67 ರೇಟೆಡ್ ಅಂದರೆ ಗೊತ್ತಿರ್ಬೋದು, ಎಲ್ಲ ಥರದ್ದು ಟೆಸ್ಟ್ ಆಗಿರುತ್ತೆ. ಆ್ಯಕ್ಚುಲಿ IP67 ರೇಟೆಡ್ನ ಸುಮ್ಮನೆ ಕೊಡೋದಿಲ್ಲ, ಅದು ಕೆಲವೊಂದು ಟೆಸ್ಟ್ಗಳಿರುತ್ತೆ. ಸೊ ನೀರಿನಲ್ಲಿ ಟೆಸ್ಟ್ ಮಾಡೋದಂಥದ್ದಾಗಲಿ ಅಥವಾ ಪ್ರೆಷರ್ ಕೊಟ್ಟು ಟೆಸ್ಟ್ ಮಾಡೋವಂಥದ್ದಲ್ಲಿ, ಕೆಳಗಡೆ ಬೀಳಿಸಿ ಟೆಸ್ಟ್ ಮಾಡೋವಂಥದ್ದಲ್ಲಿ, ಈ ಥರದ್ದೆಲ್ಲ ನಾನಾ ಥರ ಟೆಸ್ಟ್ಗಳಿದೆ. ಅದನ್ನೆಲ್ಲ ಟೆಸ್ಟಲ್ಲಿ ಪಾಸ್ ಆದರೆ ಮಾತ್ರ ನಿಮಗೆ IP67 ರೇಟೆಡ್ನ ಕೊಡ್ತಾರೆ. ಸೊ ಆ ಥರ ಒಂದು IP67 ರೇಟೆಡ್ ಕೊಟ್ಟಿರೋಂಥ ಒಂದು ಬ್ಯಾಟ್ರಿ. ಸೊ ಅದು ಸೇಫ್ಟಿ ವೈಸು ಸೊ ನಿಮಗೆ ಪ್ಲಸ್ ಆಗುತ್ತೆ. ಅದರ ಜೊತೆಗೆ ನಿಮಗೆ ಇದು ರಿಮೂವ್ ಮಾಡಿದ್ರೆ ನಿಮಗೆ ಲಗೇಜ್ನ ಕ್ಯಾರಿ ಮಾಡುವಂಥದ್ದು. ಇನ್ನು ರೇಂಜ್ ವಿಚಾರಕ್ಕೆ ಬಂದರೆ ನಿಮಗೆ ಕಂಪನಿಯವರು ಇದರ ರೇಂಜ್ ಬಂದು ನಿಮಗೆ 125 ಕಿಲೋಮೀಟ್ರ್ ಕೊಡ್ತಾರಂತೆ. ಅಂದರೆ 125 ಕಿಲೋಮೀಟ್ರ್ ಓಡುತ್ತೆ ಅಂತ ಕಂಪನಿ, ಅಂದರೆ IDC ರೇಂಜ್ ಅಂತ ಒಂದಿರುತ್ತೆ. ಸೊ ಅದು ಬಟ್ ಪ್ರಾಕ್ಟಿಕಲ್ ರೇಂಜು ನಿಮಗೆ IDC ರೇಂಜ್ನ ಬಿಟ್ಟು ನಾವು ಪ್ರಾಕ್ಟಿಕಲ್ ರೇಂಜ್ಗೆ ಅಂತ ಬಂದರೆ, ಅಂದರೆ ನಾರ್ಮಲ್ ಕಸ್ಟಮರ್ ಓಡಿಸಿದ್ರೆ ಎಷ್ಟಪ್ಪ ಬರುತ್ತೆ ಅಂದರೆ ನಿಮಗೆ 90ರಿಂದ 105 ಕಿಲೋಮೀಟ್ರ್ವರೆಗೂ ಬರುತ್ತಂತೆ. ಅಂದರೆ ಒಂದು 90 ಬರ್ಬೋದು. ಅಂದರೆ ಓಡೋದ್ರ ಮೇಲೆ ವ್ಯತ್ಯಾಸ ಆಗುತ್ತೆ, ಓಡಿಸೋದ್ರ ಮೇಲೆ. ಕೆಲವರು ಎಕ್ಸಿಟ್ ರೈಸ್ ಮಾಡೋಂಥದ್ದು, ಸಡನ್ನಾಗಿ ಬ್ರೇಕ್ ಹಿಡಿಯೋಂಥದ್ದು, ಅವಾಗ ಏನಾದರೆ ಬ್ಯಾಟ್ರಿ ಕನ್ಸಪ್ಷನ್ ಜಾಸ್ತಿ ಆಗುತ್ತೆ. ಸೊ ನೀವು ಯೂಶ್ವಲಿ ಒಂದೇ ಗ್ರ್ಯಾಜುವಲಾಗಿ ರೈಸ್ ಮಾಡ್ಕೊಂಡು ಹೋಗೋದು, ಗ್ರ್ಯಾಜುವಲ್ ಡಿಕ್ರೀಸ್ ಮಾಡೋದು. ಸೊ ಬ್ಯಾಟ್ರಿ ಕನ್ಸಪ್ಷನ್ ಕಡಿಮೆ ಇರುತ್ತೆ. ನೀವು ಸುಮ್ಮನೆ ಬ್ರೇಕ್ ಇಟ್ಕೊಂಡು ಎಕ್ಸಿಲೇಟರ್ ಮಾಡಿದ್ರೆ ನಿಮಗೆ ಬ್ಯಾಟ್ರಿ ಕನ್ಸಪ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದನ್ನೆಲ್ಲ ಕನ್ಸಿಡರ್ ಆಗಿ ನಿಮಗೆ 90ರಿಂದ 105 ಕಿಲೋಮೀಟರ್ವರೆಗೂ ರೇಂಜು ಬರುತ್ತಂತೆ. ಆಯಿತಾ. ಅದ್ರ ಜೊತೆಗೆ ಇನ್ನು ವಾರಂಟಿ ಎಷ್ಟು ಬರುತ್ತೆ ಮತ್ತು ಏನಾದರೂ ಆಫರ್ ಇದೆಯಾ ಎಲ್ಲವನ್ನು ನಾವು ಶೋರೂಮ್ ಮ್ಯಾನೇಜರ್ ಹತ್ರ ತಿಳ್ಕೊಳ್ಳೋಣ ಬನ್ನಿ. ಸರ್, ಇವಾಗ ಆ್ಯಕ್ಚುಲಿ ಬ್ಯಾಟ್ರಿ ಬಗ್ಗೆ ತಿಳ್ಕೊಂಡು 2.3 ಕಿಲೋವ್ಯಾಟ್ ಬ್ಯಾಟ್ರಿ ಬರುತ್ತೆ ಅಂತ. ಅಂದರೆ ಈ ಬ್ಯಾಟ್ರಿ ಮತ್ತು ಮೋಟ್ರು ಎಷ್ಟು ವರ್ಷ ವಾರಂಟಿ ಇರುತ್ತೆ? ಸರ್, ಈ ಬ್ಯಾಟ್ರಿ ಮತ್ತು ಮೋಟರ್ಗೆ ಸ್ಟ್ಯಾಂಡರ್ಡ್ ವ್ಯಾರಂಟಿ 3 ವರ್ಷವರೆಗೂ ಇದೆ. ಕಂಪ್ನಿ ಬಂದು 5,000 ರೂಪಾಯಿಗೆ ಎಕ್ಸ್ಟೆಂಡೆಡ್ ವ್ಯಾರಂಟಿ ಕೊಡ್ತಾ ಇದೆ. ಇನ್ನೂ 2 ವರ್ಷ ಎಕ್ಸ್ಟ್ರಾ ವ್ಯಾರಂಟಿ ತೊಗೊಬೋದು. ಸೊ ನಿಮಗೆ 5 ವರ್ಷದವರೆಗೂ ಬರೀ ಬ್ಯಾಟ್ರಿನೇ ಅಲ್ಲ, ಮೋಟರು, ಮೀಟರು, ಚಾರ್ಜರು, ಕಂಟ್ರೋಲರ್ ಎಲ್ಲ ಕವರ್ ಆಗುತ್ತೆ. ಇದೇ ಮೇಜರ್ ಎಕ್ಸ್ಪೆನ್ಸಿವ್ ಐಟಮ್ಸು ವೆಹಿಕಲಲ್ಲಿ. ಹೌದು, ಇಷ್ಟು ಕವರ್ ಆಗುತ್ತೆ. ಸೊ ನಾವು ಒಂದ್ಸಲ ಒಂದು 5,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ರೆ ನಮಗೆ 5 ವರ್ಷ ಚಿಂತೆ ಇಲ್ಲ. ಓಕೆ. ಮತ್ತು ಇನ್ನೊಂದೇನೆಂದರೆ ರೇಂಜ್ ಎಷ್ಟು ಬರುತ್ತೆ ಸರ್? ಸರ್, ಇದು ಬ್ಯಾಟ್ರಿ ಕಂಪ್ನಿ ಕ್ಲೈಮ್ ಮಾಡೋದು ಸ್ಟ್ಯಾಂಡರ್ಡ್ ಕಂಡೀಷನ್ಸಲ್ಲಿ 125 ಕಿಲೋಮೀಟರ್ಸು. ಬಟ್ ರಿಯಲ್ ರೇಂಜು ಕಸ್ಟಮರ್ ಫೀಡ್ಬ್ಯಾಕು ನಮಗೆ 90ಯಿಂದ 110 ಬರ್ತಾ ಇದೆ ಸರ್. ಲಾಸ್ಟ್ ವೀಡಿಯೋ ಮಾಡಿದಾಗಲೂ ನಮಗೆ ಕೆಲವೊಂದು ಕ್ವಶನ್ಸ್ ಕೇಳಿದ್ರು, ಏನಂದರೆ ಲೋನ್ ಸಿಗುತ್ತಾ ಇದಕ್ಕೆ? ಸರ್, ನಮ್ಮಲ್ಲಿ ಎಲ್ಲ ಬ್ಯಾಂಕಿಂದನೂ ಲೋನ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಕಸ್ಟಮರ್ ಸಿಬಿಲ್ ರೇಟಿಂಗ್ ಮೇಲೆ ಲೋನ್ಸ್ ಕೊಡ್ತಾ ಇದ್ದೀವಿ. ಅಂದರೆ ನಮಗೆ ಫುಲ್ ಬಜೆಟ್ ಕೊಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು? ಹೌದು ಸರ್, ಮಿನಿಮಮ್ ಡೌನ್ ಪೇಮೆಂಟ್ ಲೈಕ್ 10,000 15,000ಗೆ ನಾವು ಲೋನ್ ಮಾಡಿಕೊಡ್ತಾ ಇದ್ದೀವಿ. 10,000 ಇದ್ರೂ ಸಾಕು, ಲೋನ್ ಸಿಗುತ್ತೆ? ಲೋನ್ ಸಿಗುತ್ತೆ ಸರ್. ಮತ್ತು ಇನ್ನು ವಾರಂಟಿ ಆಯ್ತಲ್ವಾ? ಆಫರ್ ಏನಿದೆ ಸರ್? ಸರ್, ಈಗ ಹಬ್ಬದ ಸೀಸನ್ ನಡೀತಾ ಇರೋದ್ರಿಂದ ಕಂಪ್ನಿಯಿಂದ 5,000 ಡಿಸ್ಕೌಂಟ್ ಆಗಿ 87,500 ರುಪೀಸ್ಗೆ ಈಗ ಆನ್ ರೋಡ್ ಪ್ರೈಸು ಇದು ಮಾಡಿದ್ದೀವಿ ಸರ್. ಓಕೆ. ಅಂದರೆ ಈಗ ದಸರಾ ಆಫರ್ ಇರೋದ್ರಿಂದ, ದಸರಾ ದೀಪಾವಳಿ ಇರೋದ್ರಿಂದ ಆಫರ್ ಇದೆ ಸರ್. ಅಡ್ರೆಸ್ ಒಂದು ಸರಿ ಸರ್, ನಾವು ಈಶಾ ಗ್ರೀನ್ ಟೆಕ್ ಅಂತ ನಮ್ಮ ಡೀಲರ್ಶಿಪ್ ಹೆಸರು. ನಾವು ಬಸವೇಶ್ವರನಗರ್ ಮೇಯ್ನ್ ರೋಡು ಮೊಂಡವಿ ಮೋಟರ್ಸ್ ಪಕ್ಕದಲ್ಲಿದ್ದೀವಿ. ನಮ್ಮದು ನಂಬರ್ ಬಂದುಬಿಟ್ಟು 9901054068. ಎಲೆಕ್ಟ್ರಿಕ್ ಲೂನಾ. ಸೊ ನಿಮ್ಗೆ ಏನು ಕನ್ಫ್ಯೂಷನ್ ಇತ್ತಪ್ಪ ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ನೀವು ಮಾಡಿದಾಗ ಲೋನ್ ಸಿಗುತ್ತಾ ಇಲ್ವಾ ಅನ್ನೋದು, ಮತ್ತು ಎಷ್ಟು ಡೌನ್ ಪೇಮೆಂಟ್ ಕೊಡಬೇಕಾಗುತ್ತೆ ಅನ್ನೋದು. ಸೊ ಇದಕ್ಕೆ ನಮಗೊಂದು ಕ್ಲಾರಿಟಿ ಸಿಕ್ತು. ನಿಮಗೆ ಲೋನ್ ಅವೈಲೇಬಲ್ ಇದೆ. ಮತ್ತು ಇನ್ನೊಂದು ಮಿಸ್ ಮಾಡ್ಕೊಳ್ಳೇಬೇಡಿ, ಆಫರ್ ಇದೆಯಂತೆ. ನಿಮಗೆ 87,500 ರುಪೀಸ್ಗೆ ಸಿಗುತ್ತಂತೆ ಬಿಕಾಸ್ ಆಫ್ ದಸರಾ ಆಫರು. ನಿಮಗೆ ದಸರಾ ಹಬ್ಬ ಅಂದರೆ ದೀಪಾವಳಿ ಏನಿದೆಯೋ, ಈ ದೀಪಾವಳಿ ಹಬ್ಬ ಬರೋವರೆಗೂ ನಿಮಗೆ ಈ ಲೋನಲ್ಲೇ ಸಿಗುತ್ತೆ, ಅಂದರೆ ಡಿಸ್ಕೌಂಟಲ್ಲಿ ಸಿಗುತ್ತೆ. 5,000 ರುಪೀಸ್ ಡಿಸ್ಕೌಂಟು. ಸೊ ನಿಮಗೆ ಈ ಗಾಡಿ ಇಷ್ಟ ಆಯಿತು ಅಂತಂದರೆ ನೀವು ಒಂದ್ಸಲ ಬನ್ನಿ, ಶೋರೂಮ್ನ ವಿಸಿಟ್ ಮಾಡಿ ಅಥವಾ ಕಾಂಟ್ಯಾಕ್ಟ್ ಮಾಡಿ, ಕಾಲ್ ಮುಖಾಂತರ ನೀವು ಲೊಕೇಶನ್ನ ತೊಗೋಬೋದು. ರಾಜಾಜಿನಗರ ಅಂದರೆ ಬಸವೇಶ್ವರನಗರ ಹತ್ರ ನಿಮ್ಗೇನು ಶೋರೂಮ್ ಇದೆಯೋ ಅದು ಅಡ್ರೆಸ್ನ ನಾನು ಗೂಗಲಲ್ಲಿ ಹಾಕಿರ್ತೀನಿ, ಮೀನ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅದನ್ನು ಡಿಸ್ಕ್ರಿಪ್ಷನ್ ಥ್ರೂ ಲೊಕೇಶನ್ನಲ್ಲಿ ನೀವು ಬಂದು ಈ ಗಾಡಿನ ವಿಸಿಟ್ ಮಾಡಿಬಿಟ್ಟು ನೀವು ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಮಾತ್ರ ಈ ಗಾಡಿನ ತೊಗೊಳ್ಳಿ ಅಂತ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಆ್ಯಕ್ಚುಲಿ ಗಾಡಿನ ತೊಗೊಂಡ್ರೆ ಸಾಲದು, ಸರ್ವಿಸ್ನ ಕೊಡಬೇಕು ಅನ್ನೋದು ಎಷ್ಟೋ ಜನರ ಏನು ಕಸ್ಟಮರ್ ನೋಡ್ತಾರೋ ಅವರು ಕೇಳ್ತಾನೆ ಇರ್ತಾರೆ, ಸರ್ವಿಸ್ ಇದೆಯಾ ಅಂತ. ಸೊ ಅದಕ್ಕೆ ನಾನು ಸರ್ವಿಸ್ ಒಳಗಡೆ ಬಂದಿದ್ದೀನಿ, ಸರ್ವಿಸ್ ಹೆಂಗೆ ಮಾಡ್ತಾರೆ ಅಂತ ನಾನು ತೋರಿಸೋದಕ್ಕೆ ಅಂತ. ಈ ಏನು ಎಲೆಕ್ಟ್ರಿಕ್ ಲೂನಾ ಇದೆಯೋ ಇದರಲ್ಲಿ ಸರ್ವಿಸ್ ಸೆಂಟರ್ ಅಂದರೆ ಪಕ್ಕದಲ್ಲೇ ಶೋರೂಮ್ ಪಕ್ಕದಲ್ಲೇ ಸರ್ವಿಸ್ ಸೆಂಟರ್ ಸಹ ಇದೆ. ಸೊ ಇದರಲ್ಲಿ ಸರ್ವಿಸು ಏನೇನು ಮಾಡ್ತಾರೆ ಮತ್ತು ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಮೇಜರಾಗಿ ಅದನ್ನು ತಿಳ್ಕೊಳ್ಳೋಣ. ಸರ್, ಈಗ ಈ ಲೂನಾದಲ್ಲಿ ಎಷ್ಟು ದಿನಕ್ಕೆ ಒಂದು ಸಲ ಸರ್ವಿಸ್ ಮಾಡಿಸ್ಬೇಕಾಗುತ್ತೆ, ಅಂದರೆ ಎಷ್ಟು ಕಿಲೋಮೀಟ್ರಿಗೆ? ಸರ್, ಈ ಲೂನಾ ಫಸ್ಟ್ ಟೈಮು 2,500 ಕಿಲೋಮೀಟ್ರ್ ಓಡಿದ್ಮೇಲೆ ಸರ್ವಿಸ್ ಮಾಡಬೇಕು. ಓಕೆ. ಅದರಲ್ಲಿ ಏನಾಗುತ್ತೆ, ಒಂದು ಸರ್ವಿಸಲ್ಲಿ ಏನಾಗುತ್ತೆ, ಗೇರ್ ಬಾಕ್ಸ್ ಆಯಿಲು, ಆಮೇಲೆ ಚೈನ್ ರೀಗ್ರೀಸಿಂಗು, ಆಮೇಲೆ ಬ್ರೇಕ್ ಲೈನರ್ ಚೆಕಪ್ ಎಲ್ಲ ಮಾಡಿಬಿಟ್ಟು ಜನರಲ್ ಬ್ಯಾಟ್ರಿ ಹೆಲ್ತು ಆಮೇಲೆ ಮೋಟರ್ ಹೆಲ್ತ್ ಅಂತೆಲ್ಲ ಚೆಕ್ಅಪ್ ಮಾಡಿಕೊಡ್ತೀವಿ. ಓಕೆ.
ಒಂದು ಸರ್ವಿಸಿಗೆ ನಾವು 650 ರುಪೀಸ್ ಚಾರ್ಜ್ ಮಾಡ್ತೀವಿ. ಅಂದರೆ ಜಸ್ಟ್ ಇದೆಲ್ಲ ಆಯಿಲೆಲ್ಲ ಚೇಂಜ್ ಮಾಡಿ? ಹೌದು ಸರ್, ಎಲ್ಲ ಚೇಂಜ್ ಮಾಡಿ ಆಲ್ ಇನ್ಕ್ಲೂಡೆಡ್ 650 ರೂಪಾಯಿ ಆಗುತ್ತೆ. ಕ್ಲೀನಾಗಿ ಆಗುತ್ತೆ ಸರ್. ಆಮೇಲೆ ಇನ್ನೊಂದು ಈ ಲೂನಾ ಏನಂದರೆ ರೆಗ್ಯುಲರ್ ಸರ್ವಿಸ್ ಮಾಡಿಸ್ಲೇಬೇಕು. ಈ ಸರ್ವಿಸ್ ಮಾಡಬೇಕಾದ್ರೆ ನಾವು ಸಾಫ್ಟ್ವೇರ್ ಅಪ್ಡೇಟು ಮಾಡ್ತಾ ಇರ್ತೀವಿ ಎವ್ರಿ ಟೈಮ್ ಬ್ಯಾಟ್ರಿ ಆಮೇಲೆ ಕಂಟ್ರೋಲರ್ ಸಾಫ್ಟ್ವೇರ್ ಅಪ್ಡೇಟ್ ಆಗುತ್ತೆ. ಸೊ ದಟ್ ಮೈಲೇಜಸ್ಸು ಇಂಪ್ರೂವ್ ಆಗುತ್ತೆ ಆಮೇಲೆ ಫೀಚರ್ಸು ಆ್ಯಡ್ ಆಗುತ್ತೆ ಸರ್ ಅದರಲ್ಲಿ. ಓಕೆ. ಈ ಎಸ್ಪೆಷಲಿ ಬೇರೆ ಎಲೆಕ್ಟ್ರಿಕ್ ಗಾಡಿ ಹೆಂಗೋ ಒಟ್ಟು ಇದಕ್ಕೆ ಮಾತ್ರ ಸರ್ವಿಸ್ ನೀಟಾಗಿ ಮಾಡಲೇಬೇಕು ಯಾಕೆಂದ್ರೆ ಆಯಿಲ್ ಎಲ್ಲ ಬರೋದ್ರಿಂದ. ಮತ್ತೆ ಮೇಜರ್ ಏನು ಸಮಸ್ಯೆ ಆಗ್ಬೋದು ಅಂದರೆ ನೀವು ಒಂದು 2-3 ವರ್ಷದವರೆಗೂ ಏನು ಮೇಜರ್ ಸರ್ ಇದರಲ್ಲಿ ನಮಗೆ ಮೇಜರ್ ಸಮಸ್ಯೆ ಕಾಣಿಸ್ತಾ ಇರೋದು ಬ್ರೇಕ್ ಲೈನರು ಸ್ವಲ್ಪ ಬೇಗ ಹೋಗ್ತಾ ಇದೆ. ಅದು ಏನಂದ್ರೆ ನಮ್ಮಲ್ಲಿ ಏನು ಅಭ್ಯಾಸ ಅಂದರೆ ಬ್ರೇಕ್ ಲೈನರ್ ಎಕ್ಸಲೇಟ್ ಮಾಡೋದು, ಅದರಿಂದ ಬ್ರೇಕ್ ಲೈನರ್ ಹೋಗ್ತಾ ಇದೆ. ಅದರ್ವೈಸು ನೀಟಾಗಿ ಅದನ್ನ ಬ್ರೇಕನ್ನು ಬಿಟ್ಟು ಓಡಿಸಿದ್ರೆ ಅದು ಪ್ರಾಬ್ಲಮ್ ಬರ್ತಾ ಇಲ್ಲ. ಬ್ರೇಕ್ ಲೈನರು ಸಹ 1 ವರ್ಷದಲ್ಲಿ ಒಂದ್ಸಲಿ ಚೇಂಜ್ ಮಾಡಿದ್ರೆ ಸಾಕಾಗುತ್ತೆ ಸರ್. ಸೊ ಅದು ಬಿಟ್ಟರೆ ಬೇರೆ ಏನು ಬೇರೆ ಮೇಜರ್ ಸಮಸ್ಯೆಗಳು ಕಂಟ್ರೋಲರ್ ಸಮಸ್ಯೆ ಆಗ್ಬೋದು ಅಥವಾ ಚೈನ್ ಇದಾಗಂಥದ್ದು ಇಲ್ಲ ಸರ್, ಅದೆಲ್ಲ ಏನು ಸಮಸ್ಯೆ ಬರ್ತಾ ಇಲ್ಲ ಸದ್ಯಕ್ಕೆ ಎಲ್ಲ. ಇದು ಎಷ್ಟು ವರ್ಷದ ಗಾಡಿ ಸರ್ ಇದು? ಸರ್ ಇದು ಸುಮಾರು 1.5 ವರ್ಷ ಹಳೆ ಗಾಡಿ. ಸೊ ಈಗ ಜಸ್ಟ್ ಮಾಮೂಲಿ ರೆಗ್ಯುಲರ್ ಸರ್ವಿಸಿಗೆ ಬಂದಿದೆ ಸರ್. ರೆಗ್ಯುಲರ್ ಸರ್ವಿಸಿಗೆ ಬಂದಿದೆ. ವಾಶ್ ಮಾಡಿ ಸರ್ವಿಸ್ ಮಾಡಿ ಕೊಡ್ತೀವಿ ಸರ್. ಓಕೆ ಸ್ನೇಹಿತರೆ, ನೋಡೋದಲ್ಲ ಸರ್ವಿಸು ಹೇಗೆ ಮಾಡ್ತಾರೆ ಅಂದರೆ ಸರ್ವಿಸು ಇವರಲ್ಲೇ ಇದೆ. ಆ್ಯಕ್ಚುಲಿ ನಾವು ಕೆಲವರು ಗಾಡಿನ ಸೇಲ್ ಮಾಡಿಬಿಟ್ಟು ಸರ್ವಿಸ್ ಸೆಂಟ್ರ್ ಬೇರೆ ಕಡೆ ಇರುತ್ತೆ, ಅಲ್ಲೋಗಿ ಸರ್ವಿಸ್ ಮಾಡಿಸಿ ಅಂತ ಹೇಳ್ತಾರೆ. ಸೊ ಆ ಥರದ್ದೇನು ಸಮಸ್ಯೆ ಇಲ್ಲ. ನೀವು ಇಲ್ಲಿ ಗಾಡಿ ತೊಗೊಳೋದ್ರಿಂದ ನಿಮ್ಗೆ ಇಲ್ಲೇ ಸರ್ವಿಸ್ ಸೆಂಟರ್ ಸಿಗುತ್ತೆ. ನಮ್ಮ ಟೆಕ್ನಿಷಿಯನು ಸಹ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ. ಸಾಕು ಬರ್ಸಿ.